ಬನ್ನಿ ಫ್ರೆಂಡ್ಸ್, ನಾವು ಇವತ್ತು ಹೋಗೋಣ ಪಂತ್ ಬಾಳೆಕುಂದ್ರಿಗೆ. ಬಸ್ ಸ್ಟಾಪ್ ಸಮೀಪದಲ್ಲಿ ಪಂತ್ ಬಾಳೆಕುಂದ್ರಿಯ ಪಂತ್ ಮಹಾರಾಜರ ಆಸ್ಥಾನವಿದೆ. ಈಗ ನಾವು ಎಂಟ್ರೆನ್ಸಿಗೆ ಹೋಗೋಣ ಬನ್ನಿ. ಇದು ಎಂಟ್ರೆನ್ಸು. ಸುತ್ತಲೂ ಅನೇಕ ಗಿಡ, ಹೂಗಳು ಹಾಗೆ ನಿಶಬ್ದದಿಂದ ಈ ವಾತಾವರಣ ಕೂಡಿರುತ್ತದೆ. ಫ್ರೆಂಡ್ಸ್, ನಾನಿವತ್ತು ಬಂದೆ ನೋಡ್ರಿ ಬಾಳೆಕುಂದ್ರಿಗೆ. ಇಲ್ಲಿ ಪಂತ್ ಮಹಾರಾಜರು ನೆಲೆಸಿದ್ದಾರೆ. ನಾನು ಹಾಗೂ ವಿಭಾ ಕೂಡ ಈ ಪಂತ್ ಬಾಳೆಕುಂದ್ರಿ ಜರ್ನಿಯನ್ನು ತುಂಬಾ ಇಷ್ಟಪಟ್ವಿ. ಹಾಗೆ ನಾವು ದೇವಸ್ಥಾನದ ಒಳಗಡೆ ಹೋಗೋತ್ಲೇನೆ ಇಲ್ಲಿ ಆರತಿ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆರತಿ ಎಲ್ಲ ಮಾಡುತ್ತಾ ಕೆಲವೊಂದು ಹಾಡು ಭಜನೆಗಳನ್ನೆಲ್ಲ ಹಾಡ್ತಾ ಇದ್ರು. ಹಾಗೆ ನಾನು ವಿಭಾ ಇದರಲ್ಲಿ ಭಾಗಿಯಾಗಿಬಿಟ್ವಿ. ಮಹಾರಾಜರ ಈ ಪ್ರಾರ್ಥನೆಯನ್ನು ಕಂಡು ನನಗೂ ತುಂಬ ಮನಸ್ಸಿಗೆ ನೆಮ್ಮದಿ ಸಿಕ್ಕಿತು. ಇಲ್ಲಿ ಅನೇಕ ಜನ ಭಕ್ತಾದಿಗಳು ಬರುತ್ತಾರೆ ಫ್ರೆಂಡ್ಸ್. ಸೋಮವಾರ, ಮಂಗಳವಾರ, ಪ್ರತಿ ವಾರ ಯಾವ ಬೇಕಾದ ವಾರ ಆದ್ರೂ ಇಲ್ಲಿ ದೇವರಿಗೆ ಬಹಳ ವಿಜೃಂಭಣೆಯಿಂದ ಆರತಿಯಲ್ಲಿ ಆಗುತ್ತದೆ. ಪಂತ್ ಮಹಾರಾಜರದ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ಇಲ್ಲಿ ಸುತ್ತಮುತ್ತಲು ಅನೇಕ ಗಿಡಗಳನ್ನೆಲ್ಲ ನಟ್ಟಿದ್ದಾರೆ. ವಿಕಲಚೇತನ ಹಾಗೂ ಅಂಗವಿಕಲರಿಗೂ ಸಹ ಚೇರ್ಗಳನ್ನು ಇಟ್ಟಿದ್ದಾರೆ ದೇವಸ್ಥಾನವನ್ನು ವೀಕ್ಷಿಸಲು. ಪಂತ್ ಮಹಾರಾಜರ ಅವಧೂತ ಧ್ವನಿ ಇದೆ. ಅವರ ಮರಣದ ನಂತರ ಅವರ ಅಗ್ನಿಯನ್ನು ಇಲ್ಲಿ ತಂದು ಹಾಕಿದ್ದಾರೆ. ನಾವು ಇಲ್ಲಿ ಅಂಗಾರೆಲ್ಲ ಹಚ್ಕೊಂಡಿವಿ ಫ್ರೆಂಡ್ಸ್. ಅಗ್ನಿ ಸಂಸ್ಕಾರವನ್ನು 1905ರಲ್ಲಿ ಮಾಡಲಾಗಿತ್ತು. ಅಂದಿನಿಂದ ಇಲ್ಲಿಯವರೆಗೂ ಈ ಸ್ಥಳದಲ್ಲಿ ಅಗ್ನಿ ಯಾವಾಗಲೂ ಉರಿತಾನೆ ಇರುತ್ತೆ, ಅದು ಎಂದೂ ಅರುವುದಿಲ್ಲ. ಇದು ಪಂತ್ ಮಹಾರಾಜರ ಜ್ಞಾನದ ಕೊಠಡಿ. ಇಲ್ಲಿ ಪಂತ್ ಮಹಾರಾಜರ ಅನೇಕ ಫೋಟೋಗಳನ್ನೆಲ್ಲ ಇಡಿಸಿದ್ದಾರೆ. ಅವರು ಚಿಕ್ಕ ವಯಸ್ಸಿನಲ್ಲಿ ಏನೇನಾಗಿದ್ದರು, ಯಾವ ಥರ ಇದ್ದರು ಅಂಥೇಳಿ. ಅನೇಕ ಜನ ಭಕ್ತಾದಿಗಳು ಬಂದು ಇಲ್ಲಿ ಜ್ಞಾನವನ್ನು ಮಾಡುತ್ತಾರೆ. ಇಲ್ಲಿ ಅನ್ನಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ. ನೀವು ಕೇಳಿಕೊಂಡು ಇಲ್ಲಿ ಅನ್ನಪ್ರಸಾದ ಮಾಡ್ಕೊಂಡು ಹೋಗ್ಬೋದು. ಮಾಡರ್ನ್ ಡ್ರೆಸ್ ಎಲ್ಲ ಅಲವ್ ಇಲ್ಲ, ಸಾಂಸ್ಕೃತಿಕದ ಡ್ರೆಸ್ ಅಷ್ಟೇ ಅಲವ್ ಇರುತ್ತೆ, ಸೀರೆ ಹಾಗೂ ಚೂಡಿದಾರ. ಹಾಗಾಗಿ ನೀವು ಇಲ್ಲಿ ಬರಬೇಕಾದ್ರೆ ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕ್ಕೊಂಡು ಬರಲೇಬೇಡಿ. ಅವರು ಅಲವ್ ಸತ ಕೊಡೋಲ್ಲ, ಕೊಟ್ಟರೆ ಅದು ದುಪ್ಪಟ್ಟ ಇದ್ದರೆ ಮಾತ್ರ ಅಲವ್ ಕೊಡ್ತಾರೆ. ಹಾಗೂ ಇಲ್ಲಿಯ ವಾತಾವರಣ ಎಲ್ಲ ನೋಡಿ ತುಂಬಾ ಖುಷಿ ಆಯಿತು. ಬನ್ನಿ ಈಗ ಅನ್ನಪ್ರಸಾದ ಮಾಡಲಿಕ್ಕೆ ಹೋಗೋಣ. ಕೂಪನ್ ತೊಗೊಬಂದು ಬರಬೇಕಂತೆ. ನಾವು ಕೂಪನ್ ತೊಗೋದೆ ಹಾಗೆ ಬಂದುಬಿಟ್ವಿ. ದೇವಸ್ಥಾನದೊಳಗೆ ಕೂಪನ್ ಕೊಡ್ತಾರಂತೆ ಅನ್ನಪ್ರಸಾದ ಮಾಡಲಿಕ್ಕೆ. ಈಗ ಹೋಗೋಣ ಬನ್ನಿ, ಕೂಪನ್ ತೊಗೊಂಡು ಅನ್ನಪ್ರಸಾದ ಮಾಡ್ಕೋಣ. ಇಲ್ಲಿ ದೇವಸ್ಥಾನದೊಳಗೆ ಕೂಪನ್ ಕೊಡ್ತಾರೆ, ಅಲ್ಲಿ ಕೌಂಟರ್ ಇರುತ್ತೆ. ನಾವಿಬ್ಬರಿದ್ದರೆ ಇಬ್ಬರು ಕೊಡ್ತಾರೆ, 5 ಜನ ಇದ್ದರೆ 5 ಜನದ ಕೂಪನ್ ಕೊಡ್ತಾರೆ. ಊಟದ ವ್ಯವಸ್ಥೆ ಅಂತೂ ತುಂಬ ಚೆನ್ನಾಗಿದೆ. ಹಾಲೆಲ್ಲ ತುಂಬ ನೀಟಾಗಿ ಕ್ಲೀನಾಗಿ ಮಾಡಿದ್ದಾರೆ. ಹಾಗೆ ಊಟ ಅಂತೂ ಡಿಫ್ರೆಂಟ್ ಸ್ಟೈಲಲ್ಲಿ ಇಲ್ಲಿ ಪ್ರಸಾದವನ್ನು ಮಾಡಿರ್ತಾರೆ. ಅಷ್ಟೇ ಅಲ್ಲದೆ ಬಂದ ಭಕ್ತಾದಿಗಳು ಈ ಪ್ಲೇಟೆಲ್ಲ ತೊಳಿಬಾರ್ದು ಅಂತ ಪ್ಲೇಟ್ ತೊಳಿಲಿಕ್ಕೆ ಅದು ಮಷಿನ್ ಇದೆ. ನಾವೇನು ಅದರೊಳಗೆ ಹಾಕಿದರೆ ಅದೇ ಪ್ಲೇಟ್ ತೊಳೆದು ಕೊಡುತ್ತೆ. ನೀರು, ಫಿಲ್ಟ್ರ್ ನೀರು ಎಲ್ಲ ಚೆನ್ನಾಗಿ ಇಟ್ಟಿದ್ದಾರೆ. ಎಲ್ಲ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಈ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ, ನೀವು ವಿಸಿಟ್ ಮಾಡಿ. ಅಷ್ಟೇ ಅಲ್ಲದೆ ಪಂತ್ ಮಹಾರಾಜರ ಹೆಸರಿನಲ್ಲಿ 1-2 ಸ್ಕೂಲ್ಗಳನ್ನು, ಶಾಲೆಗಳನ್ನು ಕಟ್ಟಿದ್ದಾರೆ. ಇಲ್ಲಿ ವಿದ್ಯಾರ್ಥಿನಿಗಳು ಅಭ್ಯಾಸ ಮತ್ತು ವ್ಯಾಸಂಗ ಮಾಡುತ್ತಿದ್ದಾರೆ. ಪಂತ್ ಬಾಳೆಕುಂದ್ರಿ ಹಾಗೂ ಪಂತ್ ಮಹಾರಾಜರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಬಾಯ್, ಸಿ ಯು.